ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಮಟನ್ದು ಕರಿ ಮಾಡ್ತಿದ್ದೇನೆ. ಸಿಂಪಲ್ ಕರಿ, ನಾವು ಮ್ಯಾಂಗ್ಳೂರ್ ಸ್ಟೈಲ್ ಹೇಗೆ ಮಾಡ್ತೀವಲ್ಲ ಆ ಥರ ನಾನು ಮಾಡ್ತಿದ್ದೇನೆ. ಇದು ನೀವು ಇಡ್ಲಿ ಜೊತೆ ಎಲ್ಲ ತುಂಬ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ. ಈ ಗ್ರೇವಿ ಮಾಡಿದರೆ, ಇಡ್ಲಿ ಮಾಡಿದರೆ ಸೂಪರ್ ಕಾಂಬಿನೇಷನ್. ನೋಡಿ, ರೆಸಿಪಿಯನ್ನು ನೋಡಿ, ಎಂಡ್ ತನಕ ನೋಡಿ. ಸಿಂಪಲ್ ಮತ್ತು ಚಿಕ್ಕ ವಿಡಿಯೋ ಇದು, ಸೊ ಒಮ್ಮೆ ನೋಡಿ ಫುಲ್. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಮ್ಯಾಂಗ್ಳೂರ್ ಸ್ಟೈಲ್ ಮಟನ್ ಕರಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಇದು ನಿಮಗೆ ರೈಸ್, ಇಡ್ಲಿ, ನೀರು ದೋಸೆ ಜೊತೆ ಸೂಪರ್ ಕಾಂಬಿನೇಷನ್. ಮೊದಲಿಗೆ 4 ಟೀ ಸ್ಪೂನ್ ಘೀ ಹಾಕಿ ಅದಕ್ಕೆ ಒಂದು 4 ಆನಿಯನನ್ನು ಫ್ರೈ ಮಾಡಬೇಕು. ಆನಿಯನ್ ಫ್ರೈ ಆದ ನಂತರ ಮಟನನ್ನು ಹಾಕಿ, ನಾನು ಪೊಟೆಟೊ ಕೂಡ ಹಾಕಿದ್ದೇನೆ. ಪೊಟೆಟೊ ಆಪ್ಷನಲ್ ನಿಮಗೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ಕಪ್ ಅಷ್ಟು ನೀರನ್ನು ಹಾಕಿ ಬೇಯಿಸಿ. ಒಂದು 4 ಟೀ ಸ್ಪೂನ್ ಅಷ್ಟು ಘೀಯನ್ನು ಹಾಕಿ ಇದಕ್ಕೆ 15ರಷ್ಟು ರೆಡ್ ಚಿಲ್ಲೀಸ್ ಅನ್ನು ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಅದರ ಸ್ಮೆಲ್ ಬರ್ತದೆ, ಅಷ್ಟುವರೆಗೆ ಫ್ರೈ ಮಾಡಿ. ನಂತರ ಇದನ್ನು ತೆಗೆದಿಡಿರಿ. ಮತ್ತು ಇದೆಲ್ಲ ಸ್ಲೋ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿದರೆ ಅದು ಬರ್ನ್ ಆಗ್ತದೆ. ಇದಕ್ಕೆ 1 ಟೀ ಸ್ಪೂನ್ ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ನಂತರ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡಿ. ಇದನ್ನು ಕೂಡ ತೆಗೆದಿಡಿರಿ. ಅದೇ ಎಣ್ಣೆಗೆ ಈಗ 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿಯನ್ನು ಹಾಕಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಪೆಪ್ಪರ್, ಒಂದು ಚಿಕ್ಕದು ಕೆಟ್ಟೆ, ಮತ್ತೆ ಸ್ವಲ್ಪ ಲವಂಗ, ಮತ್ತೆ 1 ಸ್ಟಾರ್. ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ, ಗರಂ ಮಸಾಲ, ಇಲ್ಲದಿದ್ದರೆ ಅದರ ಸ್ಮೆಲ್ಲೇ ಬರ್ತದೆ. ಮತ್ತೆ 1 ಟೀ ಸ್ಪೂನ್ ಅಷ್ಟು ಗಸಗಸೆಯನ್ನು ಹಾಕಿ ಇದನ್ನು ಫ್ರೈ ಮಾಡಿ. ನಂತರ ಒಂದು ಅರ್ಧದಷ್ಟು ಕೋಕೋನಟ್ ಅನ್ನು ತೆಕ್ಕೊಂಡು, ಗ್ರೇಟ್ ಮಾಡಿದ ಕೋಕೋನಟ್ ಅನ್ನು ತೆಕ್ಕೊಂಡು ಇದಕ್ಕೆ 1/2 ಟೀ ಸ್ಪೂನ್ ಹಳದಿ ಪೌಡರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಇದನ್ನು. ಮತ್ತೆ ಇದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಬೇಕು. ಎಲ್ಲ ಪದಾರ್ಥ ಯಾವುದೆಲ್ಲ ನಾವು ಫ್ರೈ ಮಾಡಿದ್ದೀವಲ್ಲ ಅದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ಈಗ ನೋಡಿ, ಮಟನ್ ಒಳ್ಳೆ ಬೆಂದಿದೆ. ಒಂದು ಪೀಸ್ ತೆಗೆದು ನೋಡ್ತೇನೆ. ನೋಡಿ, ಒಳ್ಳೆ ಬೆಂದಿದೆ, ಅದಕ್ಕೆ ಬಿಸಿ ಉಂಟು ಮಾಡಿದಾಗಲೂ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕುವ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕುವ. ಹೆಚ್ಚು ತೆಳು ಮಾಡಲಿಕ್ಕೆ ಹೋಗಬೇಡಿ. ಇದು ನೀವು ಕೋರಿ ರೊಟ್ಟಿ ಜೊತೆ ಕೂಡ ತಿನ್ಬಹುದು. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಒಳ್ಳೆ ಬಾಯ್ಲ್ ಆದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಒಂದು ಒಗ್ಗರಣೆ ಕೊಡ್ಲಿಕ್ಕೆ ಉಂಟು. 2 ಟೀ ಸ್ಪೂನ್ ಘೀಯನ್ನು ಹಾಕಿ ಅರ್ಧ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ನಂತರ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡಿ. ಒಳ್ಳೆ ಕಲರ್ ಚೇಂಜ್ ಆದ ನಂತರ ಇದನ್ನು ಪದಾರ್ಥಕ್ಕೆ ಹಾಕಿ ಮಿಕ್ಸ್ ಮಾಡಿ. ನಾನು ಜಸ್ಟ್ ಒಂದು ಇನ್ಫಾರ್ಮೇಶನ್ ಕೊಡ್ತಿದ್ದೇನೆ. ನಾನು ಆ್ಯಕ್ಚುಲಿ ಒಂದು ಧರ್ಮಸ್ಥಳದ ಸಂಘ ಉಂಟು, ಸೊ ಅದಕ್ಕೆ ನಾನು ಸೇರಿದ್ದೇನೆ. ಸೊ ಯಾರಿಗೆಲ್ಲ ನಿಮಗೆ ಸಾಲ ಬೇಕು ಅಥವಾ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಬೇಕಲ್ಲ, ಇದಕ್ಕೆ ಸೇರಿದರೆ
ಏನು ಮಾಡಲಿಕ್ಕಿಲ್ಲ, ವೀಕ್ಲಿ 50 ರುಪೀಸ್ ಕಟ್ಟಲಿಕ್ಕೆ, ಮತ್ತು ಮೀಟಿಂಗ್ ಎಲ್ಲ ಇರ್ತದೆ ಅವರದ್ದು. ಮತ್ತು ವಿದಿನ್ ನೀವು ಜಾಯಿನ್ ಆಗಿ ಒಂದು 2-3 ಮಂತ್ಸ್ ಒಳಗೆ ನಿಮಗೆ ಲೋನ್ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಲೋನ್ ತಗೊಂಡ್ರು ನೀವು ವೀಕ್ಲಿ ಪೇ ಮಾಡ್ಬೋದು ಅಥವಾ ಮಂತ್ಲಿ ಪೇ ಮಾಡ್ಬೋದು, ನಿಮಗೆ ಹೇಗೆ ಆಗ್ತದೆ ಹಾಗೆ ನೀವು ಪೇ ಮಾಡ್ಬೋದು. ಬೇಕಾದವರು ನನಗೆ ಕಮೆಂಟ್ ಹಾಕಿ, ನಾನು ಡೀಟೇಲ್ಸ್ ಹೇಳ್ತೇನೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ರೆಸಿಪಿಯನ್ನು ಖಂಡಿತವಾಗಿ ಟ್ರೈ ಮಾಡಿ. ಥ್ಯಾಂಕ್ ಯು.